ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವರು ನಿಮ್ ಬಗ್ಗೆ ಆಗ್ಲಿ, ನಿಮ್ ಫ್ಯಾಮಿಲಿ ಬಗ್ಗೆ ಆಗ್ಲಿ, ಅಥವಾ ನಿಮ್ ತಾಯಿ ಬಗ್ಗೆ ಆಗ್ಲಿ ಯಾವುದೇ ರೀತಿ ನೆಗೆಟಿವ್ ಟಾಕ್ ಬರ್ಲಿಲ್ಲ. ಮತ್ತೆ ಅವ್ರು ಯಾಕೆ ಯಾವಾಗಲೂ ನಮ್ಮ ತಾಯಿ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ? ಇವಾಗಲೇ ಹೇಳೋದಕ್ಕೆ ಕಷ್ಟ ಆಗುತ್ತೆ, ಇದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಡೋಂಟ್ ವರಿ, ಶಿ ವಿಲ್ ಬಿ ಫೈನ್. ಪುಟ್ಟಕ್ಕ ಇಲ್ಲಿ, ಪುಟ್ಟಕ್ಕ ಮನೇಲಿ ಯಾರೂ ಇಲ್ಲ. ನೀನು ಮೊದಲಿನಿಂದ ಹೋಗು. ನಿನ್ನ ಜೊತೆ ಮಾತಾಡೋದಕ್ಕೆ ನಮಗಿಷ್ಟ ಇಲ್ಲ. ಚಂದ್ರು ಹಾಗನ್ಬೇಡಿ. ವಸು, ನೀನೇ ಹೊಸಿ ಚಂದ್ರಿಗೆ ಹೇಳವ. ನನಗೆ ನಿಮ್ಮಿಬ್ಬರ ಮ್ಯಾಕೆ ಕೋಪ ಇಟ್ಟಿವೆ. ಆದರೆ ಚಂದ್ರು ಮನೆ ಬಿಟ್ಟು ಬಂದ ತಕ್ಷಣ ನನಗೆ ಅರ್ಧ ಜೀವ ಹೊಂಟೋಯ್ದಂಗೆ ಆಗೋಯ್ತು. ವಯಸ್ಸಾದ ಕಾಲಕ್ಕೆ ಯಾರಿಗೋಸ್ಕರ ಬದುಕಿರ್ ನೀ ಹೇಳು. ದಿಢೀರಂತ ಹೊಸು ಬಸ್ರಿ ಅಂತ ಕೇಳಿ ಏನೇನು ಯೋಚನೆ ಮಾಡ್ಕೊಂಡು ದುಡುಕ್ಬಿಟ್ಟೆ ಕಣ್ಲ. ಬಂಗಾರಮ್ಮನು ಹಂಗೆ ತಾನೆ ಇವಳು ಮ್ಯಾಕ್ ಕೋಪ ಮಾಡ್ಕೊಂಡಿದ್ದು. ಏನವ ನಿಮ್ಮವ್ವ ನೀನು ನೋಡಕ್ ಬಂದಿದ್ಲ? ನಂಗೆ ಗೊತ್ತು ಅವಳು ಬರಕ್ಕಿಲ್ಲ ಅಂತ. ಬಂಗಾರಮ್ಮನ ಕೋಪ ಅಂದ್ರೆ ಕಡಿಮೆನ, ಅದ್ರ ನನ್ಗೆ ಹಂಗಲ್ಲ ಕಣವ. ನನಗೆ ಚಂದ್ರನ ಬಿಟ್ಟಿರಕ್ಕಾಗಕ್ಕಿಲ್ಲ. ಸಮಸ್ಬಿಡ್ಲಾ ಚಂದ್ರು? ಬೇಕಾದ್ರೆ ನಿನ್ ಕಾಲು ಅವ ವಸು, ನನಗೆ ಸಮಸ್ಬಿಡವ. ಅಯ್ಯೋ ಅತ್ತೆ, ನೀವು ಒಳ್ಳೊಳ್ಳೆ ಕಣವ, ನಾನೇ ಸರಿಗಿಲ್ಲ. ನಾನೇ ತಪ್ಪು ಮಾಡಿಬಿಟ್ಟೆ. ನನ್ನ ಮನೆ ಕೂಸು ಯಾವಾಗಲೂ ಬರಬೇಕಿತ್ತು. ಪಲ್ಲವಿ ಮದುವೆ ಆಗ ಗಂಟ ನನ್ನ ಮನೆ ಕೂಸು ಬರೋದು ಬೇಡ ಅಂತ ನಾನು ಅನ್ಕೊಂಡಿದ್ದು ಸಾನೇ ತೆಪ್ಪೆಯ. ತ್ಯಾವ ಕೊಟ್ಟಾಗ ಬೇಡ ಅನ್ಬಾರ್ದು. ಈಗ ನೋಡು, ನನ್ನ ಮಕ್ಕಳು ನನ್ನ ತವ ಮಾತಾಡ್ತಿಲ್ಲ, ನನ್ನ ಮಗನು ನನ್ನ ಬಿಟ್ಟು ಬಂದ್ಬಿಟ್ಟ. ಈಗ ನನ್ಗೆ ಯಾರವ್ರೆ ಹೇಳು? ಯಾರು ಇಲ್ಲ. ಹುಟ್ಟ ಮಗಿಗೆ ಈ ನಂಜವ ಯಾರು ಅಂತಲೇ ಗೊತ್ತಾಗಕ್ಕಿಲ್ಲ. ಹಂಗೆ ತಾನೆ ಆ ಮಗಿನ ನೀವು ಬೆಳೆಸೋದು. ಅಮ್ಮ, ಸುಮ್ಮನೆ ಏನೇನೋ ಮಾತಾಡಬೇಡ. ಇಲ್ಲಿಗೆ ಯಾಕೆ ಬಂದೆ ಅದನ್ನು ಹೇಳು. ಇನ್ನು ಕೋಪವಾಗಿ ಮಾತಾಡ್ತೀಯಲ್ಲ ಚಂದ್ರು. ಬಸ್ರಿ ಹೆಂಗ್ಸ್ಗೆ ನನ್ನ ಕೈಯಾರ ಅಡುಗೆ ಮಾಡ್ಕೊಂಡು ಬಂದು ಕ್ಷಮೆ ಕೇಳು ಮಾಡ್ಕೊಂಡೆ. ನೀವಿಬ್ರಿಗೆ ಸಂಸಿದ್ರೆ ಅಡುಗೊಂಚೂರು ತಿನ್ನಿಸ್ದ. ಹಾಯ್ ಸಹನಾ, ಏನ್ ಮಾಡ್ತಿದ್ಯಾ? ಮೇಡಮ್ ಬಂದ್ರ ಸ್ವಲ್ಪ ಬಿರ್ನೆ ಬಂದಿದ್ರೆ ಸಂದಾಗಿರೋದು. ಯಾಕೆ? ಇವ್ರ ಫ್ರೆಂಡ್ ಒಬ್ರು ಆರ್ತಿ ಅಂತ ಬಂದಿದ್ರು. ಅವರು ನಿಮ್ಮಂಗೆ ಸಂದಾಗ ಮಾತಾಡ್ತಿದ್ರು. ಅವ್ರು ಮಾತಾಡ್ತಿರ್ಬೇಕಾರೆ ನೀವೇ ನನಗೆ ಗೆಪ್ತಿ ಆದ್ರಿ. ಹೌದಾ? ಆರ್ತಿ ಅಂದ್ರೆ ಮುರಳಿಯವ್ರ ಕಾಲೇಜ್ ಫ್ರೆಂಡಾ ಅಥವಾ ಕೊಲೀಗಾ? ಕಾಲೇಜ್ ಫ್ರೆಂಡ್ ಅಂತೆ. ನಿಮ್ಮಂಗೆ ನಗ್ನಗ್ತಾ ಮಾತಾಡ್ತಿದ್ರು. ಇರಿ, ಕಾಪಿ ತಕ್ಕಬತ್ತೀನಿ. ವಿನುತಾ, ಕಾಲೇಜಿಂದ ಈಗ ಬಂದ್ಯಾ? ಅಮ್ಮ, ಮುರಳಿಯವ್ರ ಫ್ರೆಂಡು ಆರ್ತಿ ಅನ್ನೋರು ಬಂದಿದ್ರಂತೆ. ಯಾರು ಅವರು? ಫ್ರೆಂಡ್ ಅಲ್ಲ ವಿನುತಾ, ಬಂದಿದ್ದು ಡಾಕ್ಟ್ರು. ಡಾಕ್ಟ್ರಾ? ಯಾಕೆ? ಯಾಕೆಂದ್ರೆ ಈ ಮನೆಯಲ್ಲಿ ಒಬ್ರಿಗೆ ತಲೆ ಕೆಟ್ಟಿದ್ಯಲ್ಲ, ಅದನ್ನ ರಿಪೇರಿ ಮಾಡೋದಕ್ಕೆ ಬಂದಿರೋದು. ತಲೆ ಕೆಟ್ಟಿದ್ಯಾ? ಯಾರ್ಗೆ? ಈ ಪ್ರಶ್ನೆನ ಅವಳು ಒಳಗಿಂದ ಹೊರಗೆ ಬರುವಾಗ ಕೇಳು, ಆಗ ಉತ್ತರ ಹೇಳ್ತೀನಿ. ಅಂದ್ರೆ ವಿಷಯ ಬೇರೆನೇ ಇದೆ. ಅಯ್ಯೋ, ನನ್ನ ಹಣೆ ಬರನ ಏನಂತ ಹೇಳಿ. ನನ್ನ ಮಗ ಚೆನ್ನಾಗಿ ಸಂಸಾರ ಮಾಡೋ ಕಾಲಕ್ಕೆ ಹುಚ್ಚು ಬಿಡ್ಸೋ ಡಾಕ್ಟರ್ನ ಮನೆ ಕರ್ಕೊಂಬರೋಂಗಾಗಿದೆ. ಹುಚ್ಚು ಬಿಡ್ಸೋಕ? ಪ್ಲೀಸ್, ನಂಗೆ ಅರ್ಥ ಆಗೋ ತರ ಹೇಳ್ತೀರಾ? ಇಲ್ಲಿ ಯಾರಿಗೆ ಹುಚ್ಚು ಹಿಡ್ದಿದೆ? ಇನ್ಯಾರಿಗಮ್ಮ? ಈ ಮನೆ ಸೊಸೆ ಸಹನಾಗೆ. ಅಮ್ಮ, ನೀವು ಮಾತಾಡ್ತಿರೋದು ಸಹನ ಅವ್ರ ಬಗ್ಗೆನಾ? ಅವ್ರಿಗೇನಾಗಿದೆ? ಅವ್ರು ಚೆನ್ನಾಗೇ ಇದಾರಲ್ಲ. ಅಯ್ಯೋ, ಅವಳು ಚೆನ್ನಾಗಿದ್ದಿದ್ರೆ ನನ್ನ ಮಗ ಯಾಕೆ ಮನೆಗೆ ಹುಚ್ಚು ಬಿಡ್ಸೋ ಡಾಕ್ಟರ್ನ ಕರ್ಕೊಂಡ್ ಬರ್ತಿದ್ದ? ಅತ್ತೆ ಬಾ, ನಾನು ಸುಮ್ಮನೆ ಇವನಿ ಅಂತ ಇವನನ್ನ ಮಾತಾಡಬೇಡಿ.
ನಾವು ಮಾತಾಡಿದ ವಿಷಯನ ಕೇಳಿಸ್ಕೊಂಡ್ಬಿಟ್ಯಾ? ಪಾಪ ನನ್ನ ಮಗ ಮುರಳಿ ನಿನ್ಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ದ. ಹೋಗ್ಲಿ ಬಿಡು, ಇವತ್ತಲ್ಲ ನಾಳೆ ನಿನಗೆ ಈ ವಿಷಯ ಗೊತ್ತಾಗ್ಲೇಬೇಕಿತ್ತು. ಆರ್ತಿಯವರು ಅವ್ರ ಪೆಂಡ್ ಅಷ್ಟೇ, ನೀವು ಅನ್ಕೊಂಡ ಡಾಕ್ಟ್ರು ಅಲ್ಲ. ನೀನು ನನ್ನ ಮಾತನ್ನ ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ, ನಿನಗೆ ನಂಬಿಕೆ ಬರಬೇಕು ಅಂದ್ರೆ ಮೊಬೈಲಲ್ಲಿ ಡಾಕ್ಟರ್ ಆರತಿ ಭಗವತ್, ಸೈಕ್ಯಾಟ್ರಿಸ್ಟ್, ಕನ್ನಡದಲ್ಲಿ ಮನೋವೈದ್ಯೆ ಅಂತ ಹುಡ್ಕೋ. ಆಗ ನಿಜ ಏನು ಅಂತ ನಿನಗೆ ಅರ್ಥ ಆಗತ್ತೆ. ಮಾನಸಿಕವಾಗಿ ಕಾಯಿಲೆ ಇರೋರು ಹೀಗೆ ಅಂತೆ, ಯಾರ ಮಾತು ಕೇಳಲ್ವಂತೆ. ನಿನಗೆ ನಂಬಿಕೆ ಬರಬೇಕು ಅಂದ್ರೆ ಮೊಬೈಲಲ್ಲಿ ಡಾಕ್ಟರ್ ಆರತಿ ಭಗವತ್, ಸೈಕ್ಯಾಟ್ರಿಸ್ಟ್, ಕನ್ನಡದಲ್ಲಿ ಮನೋವೈದ್ಯೆ ಅಂತ ಹುಡ್ಕೋ. ಆಗ ನಿಜ ಏನು ಅಂತ ನಿನಗೆ ಅರ್ಥ ಆಗತ್ತೆ. ಆರ್ತಿ ಭಗವತ್ ಮನೋವೈದ್ಯರು. ಸರಿ ಬಿಡ್ಲ, ನನ್ನ ಮ್ಯಾಕ್ ಕೋಪ ಇನ್ನೂ ಇಳಿದಿಲ್ಲ ನಿನಗೆ. ಸರಿ ಬಿಡಿ, ಯಾವಾಗ ನನ್ನ ಸಮಸ್ಬೇಕು ಅಂತ ನಿಮ್ಗೆ ಅನ್ಸುತ್ತೋ ಅವಾಗಲೇ ಬರ್ತೀನಿ. ನನ್ನ ಸೊಸೆಗೆ ನನ್ನ ಕೈಯಾರ ಮಾಡ್ಕೊಂಬಂದಿರೋದ ತಿನ್ನಿಸ್ಬೇಕು ಅನ್ಕಂಡೆ. ಆ ಭಾಗ್ಯ ನನಗಿಲ್ಲ. ತಿಕ್ಕಡವ ಅತ್ತೆ, ನಿಂತ್ಕೊಳ್ಳಿ. ಓ ಪುಟ್ಟಕ್ಕ, ಈಗ ಬಂದ್ರ? ಆಗ್ಲೇ ನಂಜಮ್ಮ ಬಂದ್ಲು, ನೀನು ಒಳಗಿದೀಯಾ ಅನ್ಕಂಡೆ. ನಂಜವ್ವ ಇಲ್ಲಿಗೆ ಬಂದವಳ? ಹ್ಞೂ, ಆಗ್ಲೇ ದೊಡ್ಡ ಕ್ಯಾರಿಯರ್ ಬಾಕ್ಸ್ ತಗೊಂಡು ಒಳಗಡೆ ಹೋದ್ರು. ಒಳಗವಳ? ಓ, ಬೀಗರೆಲ್ಲ ಒಟ್ಟಿಗೆ ಸೇರುತ್ತಿದ್ದೀರ ಅನ್ನಿಸ್ತೈತೆ. ಸಾನೆ ಖುಷಿ ಆಯ್ತು ಕಣ್ಲ. ನಡೆಯತ್ತಾಗೆ ನಾನು ಸೊಸೆಗೆ ತಿನ್ನಿಸ್ತೀನಿ. ಬಾಬಾ ಕುತ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.